ಮೈಸೂರು ಜಿಲ್ಲೆಯಲ್ಲಿ ಕಳೆದ 1 ತಿಂಗಳಲ್ಲಿ 3 ರೈತರೆಲ್ಲ ಹುಲಿ ಬಲಿ ಪಡೆದಿತ್ತು. ಈ ಒಂದು ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ಕಳೆದ 1 ತಿಂಗಳಲ್ಲಿ ಕೂಡ ಕೂಂಬಿಂಗ್ ಕಾರ್ಯಾಚರಣೆ ನಡೆಸಿ ಈಗಾಗಲೇ ಸಾಕಷ್ಟು ಹುಲಿಗಳನ್ನ ವಾಪಸ್ ಕಾಡಿಗೆ ಅಂದ್ರೆ ಈಗಾಗಲೇ ಕಳೆದ ಹಲವು ದಿನಗಳಲ್ಲಿ ಕೂಡ ಸುಮಾರು 20ಕ್ಕೂ ಹೆಚ್ಚು ಹುಲಿಗಳು ಕಾಡಿನಿಂದ ನಾಡಿಗೆ ಬಂದಿದ್ದು. ಈಗ ಸದ್ಯಕ್ಕೆ ಕೂಂಬಿಂಗ್ ಕಾರ್ಯಾಚರಣೆಗಳು ಸಾಕಷ್ಟು ಚುರುಕುಗೊಳಿಸಿದ್ದಾರೆ. ಸದ್ಯಕ್ಕೆ ಎಷ್ಟು ಹುಲಿಗಳು ಹಿಡಿದಿದ್ದಾರೆ, ಜೊತೆಗೆ ಸದ್ಯಕ್ಕೆ ಮಾನವ ಮತ್ತು ಪ್ರಾಣಿ ಸಂಘರ್ಷ ಹೇಗಿದೆ ಇದೆಲ್ಲ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಡಿ.ಸಿ. ಪರಮೇಶ್ವರ್ ಅವರು ಮಾತಾಡಿಸ್ತಾ ಹೋಗ್ತೀನಿ. ಬಹಳ ಪ್ರಮುಖವಾಗಿ ನೀವು ಕೊಟ್ಟಂತ ಮಾಹಿತಿ ಪ್ರಕಾರವಾಗಿ 20 ಹುಲಿಗಳು ಕಾಡಿನಿಂದ ಆಚೆ ಬಂದಿದೆ ಅಂತ ಹೇಳ್ತಿದ್ದೀರಿ ಸರ್. ಈಗ ಸದ್ಯ ಕೂಂಬಿಂಗ್ ಕಾರ್ಯಾಚರಣೆ ಹೇಗಿದೆ? ಮತ್ತೆ ಎಷ್ಟು ಹುಲಿಗಳು ಹಿಡಿದಿದ್ದೀರಾ ಸರ್ ಈಗ? ಈಗ ನಾನು ನಿಮಗೆ ಮೊದಲೇ ಹೇಳ್ದಂಗೆ ಸುಮಾರು ಒಂದು 20 ಹುಲಿ ಹೊರಗಡೆ ಬಂದಿದೆ ಅಂತ ಮಾಹಿತಿ ಕೊಟ್ಟಿದ್ದೆ. ಈಗ ಆಲ್ಮೋಸ್ಟ್ ಜನವಸತಿ ಜಾಗದಲ್ಲಿದ್ದಂಥ ಆ ಘಟನೆಗಳ ಮೊದಲು ಮತ್ತು ಘಟನೆ ನಂತರ ಈಗಾಗಲೇ ನಾವು 22 ಹುಲಿಗಳನ್ನು ಈ ಭಾಗದಲ್ಲಿ ಹಿಡಿದಿದ್ದೇವೆ. ಅಂದರೆ ಮೈಸೂರು ಜಿಲ್ಲಾ ನಮ್ಮ ಪ್ರಾದೇಶಿಕ ವಿಭಾಗ ಮತ್ತು ಅಕ್ಕಪಕ್ಕ ಇರತಕ್ಕಂಥ ಪ್ರಾದೇಶಿಕ ವಲಯದ್ದು ಮತ್ತು ವನ್ಯಜೀವಿ ವಿಭಾಗಗಳಲ್ಲಿ ಸೇರಿಸಿ ಒಂದು 22 ಮರಿಗಳನ್ನ ಸೇರಿಸಿ ಒಂದು 22 ಹುಲಿಗಳನ್ನ ಹಿಡ್ದಂಗಾಗಿದೆ. ಒಟ್ಟು ಅದರಲ್ಲಿ ಗಂಡು ಹುಲಿಗಳು ಎಷ್ಟು, ಹೆಣ್ಣು ಹುಲಿಗಳು ಆ ಥರ? ಈಗ ಮರಿಗಳಲ್ಲಿ ನಾವು ಸೆಕ್ಸು ಹೇಳಲಿಕ್ಕೆ ಸ್ವಲ್ಪ ಲೇಟ್ ಆಗ್ಬೋದು. ಬಟ್ ಮರಿ 12 ಮರಿಗಳನ್ನ ಹಿಡಿದಿದ್ದೇವೆ. ವಿತ್ 3 ತಾಯಿ ಜೊತೆ ಇದ್ದಿದ್ದು. ಇನ್ನು ಬಾಕಿ ಒಂದು 12ರಲ್ಲಿ ಒಂದು 7 ಗಂಡು ಹುಲಿಗಳು, 3 ಹೆಣ್ಣು ಹುಲಿ, 5 ಹೆಣ್ಣು ಹುಲಿಗಳು ಅಂತ ನಮಗೆ ಲೆಕ್ಕ ಸಿಕ್ಕಿದೆ. ಕಾರ್ಯಾಚರಣೆ ಹೇಗಿತ್ತು ಸರ್ ಈ ಕಳೆದ 40 ದಿನಗಳಲ್ಲಿ? ಕಾರ್ಯಾಚರಣೆ ಮೊದಲಿಂದನೂ ಕಾರ್ಯಾಚರಣೆಯಲ್ಲಿ ನಮಗೆ ಅನುಭವ ಇದೆ. ಕಾರ್ಯಾಚರಣೆ ನಮಗೆ ಮಾಮೂಲಿ ಆಗಿಬಿಟ್ಟಿತ್ತು, ಮೊದಲಿಂದ ಮಾಡ್ತಾ ಇದ್ವಿ. ಕಾರ್ಯಾಚರಣೆನ ನಾವು ಸಾಮಾನ್ಯ ಬೆಳಿಗ್ಗೆ 6 ಗಂಟೆಗೆ ಪ್ರಾರಂಭ ಮಾಡ್ತೇವೆ. ಎಲ್ಲ ಸಿಬ್ಬಂದಿಗಳನ್ನು ನಾವು ಹಿಂದಿನ ದಿನ ಇಟ್ಟಿರ್ತಕ್ಕಂಥ ಕ್ಯಾಮ್ರಾಗಳನ್ನು ನಾವು ಮೊದಲು ಹೋಗಿ ಚೆಕ್ ಮಾಡ್ತೇವೆ. ಚೆಕ್ ಮಾಡಿದಾಗ ಕ್ಯಾಮ್ರಾದಲ್ಲಿ ಬಂದಿದ್ದೆ ಆದರೆ ಯಾವುದು ಇದೇ ಹುಲಿನ ಅಂತ ಹೇಳಿ ನಾವು ಕ್ಯಾಮ್ರಲ್ಲಿ ಚೆಕ್ ಮಾಡ್ಕೊಂಡ್ಮೇಲೆ ದೆನ್ ವಿಲ್ ಸ್ವಲ್ಪ ವಾಕ್ ಮಾಡಿ ಅದು ಎಲ್ಲೆಲ್ಲಿ ಅದ್ರ ಹೆಜ್ಜೆ ಗುರುತನ್ನ ಹಿಂಬಾಲಿಸ್ತೇವೆ. ಹೆಜ್ಜೆ ಗುರುತು ಸಿಕ್ಕಿದ ಮೇಲೆ ಅದು ಇಂಥ ಜಾಗದಲ್ಲಿ ಇದೆ ಅಂದಮೇಲೆ ಆನೆಗಳನ್ನ ಕರ್ಕೊಂಡೋಗಿ ಅದಕ್ಕೆ ನುರಿತ ನಮ್ಮ ಪಶುವೈದ್ಯಾಧಿಕಾರಿಗಳು ಮತ್ತು ಅದ್ರ ಜೊತೆ ಇರ್ತಕ್ಕಂಥ ನಮ್ಮ ಶಾರ್ಪ್ ಶೂಟರ್ಗಳು ಒಂದು ಕರ್ಕೊಂಡು ಅದಕ್ಕೆ ಅರವಳಿಕೆ ಕೊಡ್ತೇವೆ. ತದನಂತರದಲ್ಲಿ ಅದನ್ನು ಶುಶ್ರೂಷೆ ಮಾಡಿ ಅದ್ರದ್ದು ಹೆಲ್ತ್ ಕಂಡೀಷನ್ ನೋಡಿಕೊಂಡು ಆಮೇಲೆ ನಾವು ಅದನ್ನು ಪುನರ್ವಸತಿ ಕೇಂದ್ರಕ್ಕೆ ಸಾಗಾಣಿಕೆ ಮಾಡಲಿಕ್ಕೆ ಅಥವಾ ರವಾನೆ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿರ್ತೀವಿ. ಇದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಏನು ನಮ್ಮದೊಂದು ಸುಸಜ್ಜಿತವಾದ ತಂಡಗಳನ್ನೇ ಮಾಡ್ಕೊಂಡಿದ್ದೇವೆ. ಅದು ಡ್ರೋನ್ ತಂಡ ಇರ್ಬೋದು, ನಮ್ಮದು ಪಶುವೈದ್ಯಾಧಿಕಾರಿಗಳ ತಂಡ, ಮತ್ತು ಆನೆ ಮತ್ತು ಆನೆ ಕಾವಡಿಗಳ ತಂಡ, ಮತ್ತು ಶೂಟರ್ಸು, ಮತ್ತು ಕೂಂಬಿಂಗ್ ಮಾಡ್ತಕ್ಕಂಥ ಎಲ್ಲ ಸಿಬ್ಬಂದಿ ಅದು LTF, ETF, STPF ಮತ್ತು ವಲಯ ಸಿಬ್ಬಂದಿಗಳು, ವನ್ಯಜೀವಿ ಮತ್ತು ಪ್ರಾದೇಶಿಕ ವಲಯದ ಸಿಬ್ಬಂದಿಗಳು, ಈ ರೀತಿ ತಂಡೋಪವಾಗಿ ನಾವು ತಂಡಗಳನ್ನ ಮಾಡಿಕೊಂಡು ಇಂಥ ಕೆಲಸಕ್ಕೆ ಇಂತಿವರು ಅಂತ ಮಾಡಿರ್ತೀವಿ. ಮತ್ತು ಅದಕ್ಕೆ ತಕ್ಕಂಗೆ ಈಗ ಆದ ತಕ್ಷಣ ನಮಗೆ ಒಂದು ವೆಹಿಕಲ್ ಬೇಕಾಗುತ್ತೆ. ವೆಹಿಕಲಲ್ಲಿ ಒಂದು ಕೇಜ್ ಇರಬೇಕಾಗುತ್ತೆ. ಅದನ್ನ ಕೂಡ ಸುಸಜ್ಜಿತವಾಗಿದೆ. ಮತ್ತು ಒಂದು ಔಷಧಿ ಕೊಟ್ಟ ತಕ್ಷಣ ಒಂದು ಸ್ಟ್ರೆಚರ್, ಅದನ್ನ ಇಷ್ಟು ನಿಮಿಷದಲ್ಲಿ ಅದನ್ನ ತೆಗೆದು ಸ್ಟ್ರೆಚರ್ಗೆ ಹಾಕೋಬೇಕಾಗುತ್ತೆ. ಅದನ್ನ ತರೋರು ಯಾರು, ಅದನ್ನ ತಂದು ಒಡೆ ಹಾಕೋರು ಯಾರು, ಮತ್ತು ಅದಕ್ಕೆ ರಿವೈವ್ ಕೊಡೋರು ಯಾರು, ಈ ರೀತಿ ಒಂದು ಒಂದು ವ್ಯವಸ್ಥಿತವಾಗಿ ಒಂದು ಪ್ಲ್ಯಾನ್ ಮಾಡ್ಕೊಳ್ತೀವಿ. ಒಂದು ಇಂಥ ಕಾರ್ಯಕ್ರಮ ಅಂತ ಇಂಥ ಹುಲಿ ಹಿಡಿಬೇಕು ಅಂದಾಗ ಈ ಥರ ಒಂದು ಪ್ಲ್ಯಾನ್ ಮಾಡಿಕೊಂಡೇ ನಾವು ಕಾರ್ಯಾಚರಣೆಗೆ ಇಳಿತೀವಿ. ಹಂಗಾಗಿ ನಮಗೆ ಈ ಕಾರ್ಯಾಚರಣೆ ಒಂದು ಒಂದು ರೂಪ ಸಿಕ್ಕಿದೆ ಈಗ. ಅದಕ್ಕೆ ಮೊದಲೆಲ್ಲ ಸ್ವಲ್ಪ ಎಪಜಡಂಗೆ ಮಾಡಿದ್ರು, ಈಗ ಸ್ವಲ್ಪ ಅದನ್ನ ವ್ಯವಸ್ಥಿತವಾಗಿ ಮಾಡಲಿಕ್ಕೆ ನಾವು ಎಲ್ಲ ಇಲಾಖೆಯು, ನಮ್ಮ ಅರಣ್ಯ ಇಲಾಖೆ ಅಂತೂ ಸುಸಜ್ಜಿತವಾಗಿತ್ತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಹಿಂದೆ ಸರ್ ಫಸ್ಟ್ ಕಾಡೊಳಗೆ ಹೋಗಿ ನಡ್ಕೊಂಡು ಹೋಗಿ ಅದೆಲ್ಲ ಹುಲಿ ಎಲ್ಲ ಟ್ರೇಸ್ ಮಾಡುವಂಥ ಕೆಲಸಗಳಾಗ್ತಿತ್ತು. ಯಾವ ತಂತ್ರಜ್ಞಾನ ಸಾಕಷ್ಟು ನಿಮಗೆ ಸಹಕಾರಿ ಆಗ್ತದೆ ಸರ್ ಈ ಒಂದು ಕಾರ್ಯಾಚರಣೆಯಲ್ಲಿ? ತುಂಬ ಒಳ್ಳೆಯ ಪ್ರಶ್ನೆ. ನಮಗೆ ತಂತ್ರಗಾರಿಕೆ ಮೊದಲು ನಾವೆಲ್ಲ ಹುಡುಕಿ ಅದನ್ನ ಇದು ಮಾಡೋದು ಮತ್ತು ಅದನ್ನ ಎಲ್ಲಿ ಲೊಕೇಟ್ ಮಾಡೋದೇ ಒಂದು ಕಷ್ಟ ಆಗ್ತಿತ್ತು. ಈಗ ತಂತ್ರಗಾರಿಕೆ ನಿಮಗೆಲ್ಲ ಗೊತ್ತಿದ್ದಂಗೆ ಕ್ಯಾಮ್ರಾ ಮತ್ತು ಡ್ರೋನ್ಗಳಿದೆ, AI ಕ್ಯಾಮ್ರಾಗಳಿದೆ. ಸೊ ಡ್ರೋನ್ ಇರೋದ್ರಿಂದ ನಮಗೆ ತುಂಬ ಸಹಕಾರಿಯಾಗಿದೆ. ಈಗ ನಮಗೆ ರೈತ ಹೇಳ್ತಾನೆ ರಾತ್ರಿ ಹೊತ್ತು ಅಥವಾ ಬೆಳಗ್ಗೆ ಹೊತ್ತು ಒಂದು ಹಸು ಸತ್ತೋಗ್ಬಿಡ್ತು ಅಂದ ತಕ್ಷಣ, ಹಸು ಸಾಯಿಸಿದ ತಕ್ಷಣ ಅದು ಅಲ್ಲಿರಲ್ಲ. ಅದ್ರದ್ದು ಸುತ್ತಮುತ್ತ 1 ಕಿಲೋಮೀಟರ್ 2 ಕಿಲೋಮೀಟರ್ ವ್ಯಾಪ್ತಿರ್ಬೋದು. ಆ ಸಂದರ್ಭದಲ್ಲಿ ನಾವು ಹುಡುಕಿ ಸುತ್ತ 360 ಡಿಗ್ರಿ ಓಡಾಡಿ ನಾವು ಮೊದಲು ಕಷ್ಟ ಆಗ್ತಿತ್ತು. ಅಂದರೆ ಇಲ್ಲಿ ಹೇಳ್ದಷ್ಟು ಈಸಿ ಇರಲ್ಲ. ಅಲ್ಲಿ ಓಡಾಡಿದಾಗ ಗೊತ್ತಾಗುತ್ತೆ, ಅಲ್ಲಿ ತೊರೆ ಇರುತ್ತೆ, ಅಲ್ಲಿ ಹಳ್ಳ ಇರ್ತದೆ, ಅಲ್ಲೊಂದು ದಿನ್ನೆ ಇರ್ತದೆ ಅಥವಾ ಒಂದು ಬೆಟ್ಟನೇ ಬಂದುಬಿಡ್ತದೆ. ಆ ಥರ ಜಾಗದಲ್ಲಿ ನಮಗೆ ಹುಡುಕ್ಲಿಕ್ಕೆ, ಇಳಿಲಿಕ್ಕೆ, ಮಾಡಲಿಕ್ಕೆ ಈವನ್ ಆನೆಗಳು ಹಿಡಿದು ಹತ್ತಕ್ಕಾಗಲ್ಲ. ಅಂಥ ಜಾಗಗಳೆಲ್ಲ ಇರ್ತಂಥ ಜಾಗದಲ್ಲಿ ನಾವು ಈ ಡ್ರೋನ್ನ ಉಪಯೋಗಿಸ್ಕೊತಾ ಇದ್ದೀವಿ. ಇಟ್ ಈಸ್ ವೆರಿ ಹೆಲ್ಪ್ಫುಲ್. ತುಂಬ ಹೆಲ್ಪ್ ಆಗ್ತದೆ ಡ್ರೋನ್, ಅದರಲ್ಲೂ ಥರ್ಮಲ್ ಡ್ರೋನು ನಮ್ಮ ಕಾರ್ಯಾಚರಣೆಗೆ ತುಂಬ ಹೆಲ್ಪ್ ಮಾಡ್ತಾಯಿದೆ. ಸರ್ ಕಳೆದ 4-5 ದಿನಗಳು 3-4 ತಿಂಗಳ ಹಿಂದೆ 4 ಹುಲಿಗಳೆಲ್ಲ ಒಂದೇ ಹುಲಿ ಮರಿಗಳನ್ನ ಹಿಡಿದಿರಿ ಸರ್. ಆ ಕಾರ್ಯಾಚರಣೆ ಹೇಗಿತ್ತು ಸರ್ ಅಂತ? ಆ ಕಾರ್ಯಾಚರಣೆ ನಾವು ಮೊದಲು ತಾಯಿನ ಹಿಡಿದ್ವಿ ಬೆಳಗ್ಗೆ ಹೊತ್ತಲ್ಲಿ. ಆವಾಗ ಮರಿಗಳು ಸ್ವಲ್ಪ ಆ ಕಡೆ ಈ ಕಡೆ ಚೆದ್ರು ಹೋಗ್ಬಿಟ್ವು. ಹಂಗಾಗಿ ತಾಯಿನ ತಗೊಂಡು ಮತ್ತೆ ನಾವು ಅದರ ಹೆಲ್ತ್ ಕಂಡೀಷನ್ ನೋಡಿಕೊಂಡು ಡಾಕ್ಟರ್ ಸಲಹೆ ಮೇರೆಗೆ ನಾವು ಪುನರ್ವಸತಿ ಕೇಂದ್ರಕ್ಕೆ ತಂದ್ವಿ. ತದನಂತರದಲ್ಲಿ ಒಂದು 1 ಆರ್ 2 ಡೇಸ್ ನಾವು ಓಡಾಡಿ ನಾವು ಜಾಗನ ಎಲ್ಲೋಯ್ತೋ ಈ ಮರಿಗಳು ಅಂತ ಹುಡುಕ್ತಾ ಇರಬೇಕಿದ್ರೆ ನಮಗೆ ಅಲ್ಲಿರ್ತಕ್ಕಂಥ ಕಾಮನ್ ರೈತರು, ನಾವು ಬರೀ ಕಾರ್ಯಾಚರಣೆ ಅಂದಾಗ ಬರೀ ನಾವಷ್ಟೇ ಇರಲ್ಲ, ಅಲ್ಲಿರ್ತಕ್ಕಂಥ ರೈತರನ್ನು ಕೂಡ ಕೇಳ್ತೇವೆ. ಅವರು ಕೂಡ ತುಂಬ ಇನ್ಪುಟ್ಸ್ ಕೊಡ್ತಾರೆ. ಒಬ್ಬ ರೈತರು ಹೇಳಿದ್ರು, ಸ್ವಾಮಿ ಇಲ್ಲೆಲ್ಲ ಯಾಕೆ ಹುಡುಕ್ತೀರಿ, ಅದು ಅಲ್ಲೇ ಬಂದೇ ಬರ್ತದೆ. ನೀವೊಂದು ಕೆಲಸ ಮಾಡಿ, ಅಲ್ಲಿ ಒಂದು ಒಂದು ಹಗಲು ರಾತ್ರಿ ಸುಮ್ಮನೆ ಅಲ್ಲಿ ಕೂತ್ಕೊಂಬಿಡಿ, ಅಲ್ಲಿ ಬರುತ್ತೆ, ಅಲ್ಲಿ ನಾಯಿ ಮರಿ ಥರ ಕುಯ್ ಕುಯ್ ಅಂತ ಸೌಂಡ್ ಮಾಡುತ್ತೆ. ಆಗ ನೀವು ಅದನ್ನ ಖಂಡಿತವಾಗಿ ಹಿಂಬಾಲಿಸಿ ಹಿಡಿಬೋದು. ಸುಮ್ಮನೆ ಯಾಕೆ ಇಷ್ಟೆಲ್ಲ ಓಡಾಡ್ತಾ ಇದ್ದೀರಿ ಅಂತ ಒಬ್ಬರು ಮಾಹಿತಿ ಕೊಟ್ಟರು.
ಆ ರೀತಿಯಲ್ಲೇ ನಾನು ನಮ್ಮ ಸಿಬ್ಬಂದಿಗಳನ್ನ ಅವತ್ತು ರಾತ್ರಿ ಸ್ವಲ್ಪ ಇಲ್ಲಿ ಕಾಯಿರಿ ಅಂತ ಹೇಳಿದಾಗ ಬೆಳಿಗ್ಗೆ ಹೊತ್ತಲ್ಲಿ ಅದು ಒಂದು ಬೆಳಿಗ್ಗೆ ಒಂದು 8, 8:30, 9 ಗಂಟೆಗೆ ಆ ಮರಿಗಳು ಕೂಡ ಸಿಕ್ಕಿದ್ದಾವೆ. ಹಾಗಾಗಿ ಒಂದು ಏನೇನು ಮಾಡಿದ್ದೀವಿ ಎಲ್ಲ ಯಶಸ್ವಿ ಕಾರ್ಯಾಚರಣೆನೇ. ಒಂದೊಂದು ಕಾರ್ಯಾಚರಣೆನೂ ಒಂದು ವಿಭಿನ್ನವಾಗಿರ್ತದೆ ಅಂತ ಹೇಳಲಿಕ್ಕೆ ಇಷ್ಟ. ಈಗ 22 ಹುಲಿಗಳನ್ನ ಮತ್ತೆ ಎಲ್ಲಿಟ್ಟಿದ್ದೀರಾ ಸರ್ ಈಗ? ಮತ್ತೆ ಕಾಡಿಗೆ ಬಿಡೋ ಕೆಲಸಗಳು ಅದೆಲ್ಲ ಪ್ರೋಸೆಸ್ ಹೇಗಿರುತ್ತೆ ಸರ್ ಅದು? ಅದರಲ್ಲಿ ನಮ್ಮ ಮೇಲಾಧಿಕಾರಿಗಳ ಸಹಾಯ ಇದೊಂದು ಇಟ್ಸ್ ನಾಟ್ ಒಬ್ಬರು ನಿರ್ಧಾರ ತಗೊಳ್ತಕ್ಕಂಥದ್ದಲ್ಲ. ಅದು ಮೊದಲು ನಾವು ನೋಡಬೇಕಾಗಿರೋದು ಅನಿಮಲ್ ಕಂಡೀಷನ್ನು ಅದು ಯಾವ ರೀತಿ ಇದೆ, ಮತ್ತು ಅದರದ್ದು ತಾಯಿ ಜೊತೆ ಇದೆಯಾ, ಮರಿಗಳ ಕಂಡೀಷನು, ಮತ್ತು ಮರಿಗಳ ಜೊತೆ ಇದ್ಮೇಲೆ ಅದು ಹಾಲು ಕುಡಿತಾ ಇದೆಯಾ, ಅದು ಬೇಟೆ ಆಡ್ಲಿಕ್ಕೆ ಬರುತ್ತಾ, ಅಥವಾ ದೊಡ್ಡದೇ ಆದಮೇಲೆ ಆಗಿದ್ದರೆ ಅದಕ್ಕೆ ಏನಾದ್ರು ಇಂಜುರಿ ಇದೆಯಾ, ಅಥವಾ ಇಟ್ ಈಸ್ ಯಾಕೆ ಅದು ಇಷ್ಟು ಇಲ್ಲಿ ಜನವಸತಿ ಪ್ರದೇಶದಲ್ಲಿ ಇತ್ತು ಅನ್ನೋದನ್ನು ನೋಡಿ ಪಶುವೈದ್ಯ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಮತ್ತು ನಮ್ಮ ಕಾಮನ್ ಸೆನ್ಸ್ನ ಉಪಯೋಗಿಸಿ ಅದನ್ನು ಏನು ಮಾಡಬೇಕು ಅನ್ನೋದನ್ನು ಮುಂದೆ ನಿರ್ಧಾರ ತಗೋತೀವಿ. ಆಸ್ ಆಫ್ ನಾವು ಎಲ್ಲ ಚೆನ್ನಾಗಿದ್ದಾವೆ, ಹೆಲ್ತಿಯಾಗಿದ್ದಾವೆ, ಎಲ್ಲ ನಮ್ಮ ಕಣ್ಮುಂದೆ ಪುನರ್ವಸತಿ ಕೇಂದ್ರದಲ್ಲಿ ಇದ್ದಾವೆ. ಸದ್ಯಕ್ಕೆ ಸೇಫ್ ಸರ್. ಅಂದರೆ ಚಾಮರ HD ಕೋಟೆ ಭಾಗದಲ್ಲಿ ಹುಲಿಗಳು ಕಾಡಿಲ್ಲ ಬಂದಿದ್ದಾವೆಲ್ಲವೂ ಕೂಡ ಸಿಕ್ಕಿದೆ ಅಂತ ಸರ್? ಖಂಡಿತವಾಗಿಯೂ ಹಂಗಂತ ಹೇಳ್ಬೋದು. ತದಮಾತ್ರಕ್ಕೆ ನಾವು ಜನರು ತುಂಬ ಕ್ಯಾಸುವಲಾಗಿ ತಗೊಳ್ಳೋದು ಬೇಡ. ಆ ಜಾಗದಲ್ಲಿ ಇದೆ ಅಂದಮೇಲೆ ನಾನು ಮೊದಲು ಹೇಳಿದ್ದೆ, ಈಗಲೂ ಹೇಳ್ತಾ ಇದ್ದೀನಿ, ನಮ್ಮಲ್ಲಿ ಎಲ್ಲೆಲ್ಲಿ ಕಾಡುಗಳಿದ್ದಾವೆ, ಸಣ್ಣ ಸಣ್ಣ ಕಾಡಿರ್ಬೋದು, ಆ ಕಾಡುಗಳಲ್ಲಿರ್ತಕ್ಕಂಥ ಈಗ ನಮ್ಮ ಸಾಮಾನ್ಯ ಊರುಗಳಿಗೆ ಹೆಸರಿಡ್ತಾ ಇದ್ದೀವಿ. ಹುಲಿಕಟ್ಟೆ, ಹುಲಿಯೂರು ದುರ್ಗ, ಈ ಥರ ಊರು ಹೆಸರಿಟ್ಟಿರೋದೇ ಮೊದಲು ಹುಲಿ ಬರ್ತಾಯಿತ್ತು ಅಂತ. ಹಂಗಂದ ಮಾತ್ರಕ್ಕೆ ನಾವು ತುಂಬ ಇದಾಗಿರೋದು ಬೇಡ, ಧಾರಾಳವಾಗಿರೋದು ಬೇಡ. ನಾವೇನು ಅರಣ್ಯ ಇಲಾಖೆ ನಮ್ಮದು ಒಂದಷ್ಟು ಮಾಹಿತಿ ಇದೆ. ಎಲ್ಲೇ ಏನೇ ಪ್ರಾಣಿ ಕಾಣಲಿ, ಹುಲಿ ಆಗಲಿ, ಚಿರತೆ ಆಗಲಿ, ಆನೆ ಆಗಲಿ, ನಮ್ಮ ಇಲಾಖೆಗೆ ಮಾಹಿತಿ ಕೊಟ್ಟರೆ ಅದ್ರ ತಕ್ಕಂಗೆ ಕೆಲಸ ಮಾಡ್ತೇವೆ. ಜನರು ನಿರಾಳವಾಗಿರ್ಬೋದು. ಈ ಎಲ್ಲ ಇನ್ಸಿಡೆನ್ಸಲ್ಲೂ ಮನುಷ್ಯನ ಹತಾಚುರ್ಯದಿಂದನೇ ಆಗಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಹಂಗಾಗಿ ಮನುಷ್ಯರು ಯಾವ ರೀತಿಯ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಪರಿಸರವನ್ನು ಫಸ್ಟು ನೀಟಾಗಿ ಇಟ್ಕೊಬೇಕಾಗತ್ತೆ. ಅದರಲ್ಲೂ ಏನು ಈಗ ವೇಸ್ಟ್ ಮ್ಯಾನೇಜ್ಮೆಂಟ್ ಏನಿದೆ ಅದನ್ನ ಸ್ವಲ್ಪ ಗಲೀಜನ್ನು ಹೊರಗಡೆ ಆಗ್ತಕ್ಕಂಥದ್ದು, ಅಲ್ಲಿಗೆ ಚಿರತೆ ಅಟ್ರಾಕ್ಟ್ ಆಗ್ತಕ್ಕಂಥದ್ದು, ಮತ್ತು ಈಗೇನು ಇರಿಗೇಷನ್ ಕೆನಲ್ಸ್ ಇದೆ, ಕೆರೆಗಳಿದೆ, ಅಲ್ಲಿ ಬೆಳೀತಿರ್ತಕ್ಕಂಥ ಏನು ನಮ್ಮದು ಕೆರೆ ಅದನ್ನು ಕಿತ್ತು ಅದನ್ನ ಸ್ವಲ್ಪ ನೀಟಾಗಿ ಇಟ್ಕೊಂಡ್ರೆ ಅಸಚ್ಚು ತಮಗೆಲ್ಲ ಗೊತ್ತಿದ್ದಂಗೆ ಕ್ಯಾಟ್ ಫ್ಯಾಮಿಲಿ ಅಥವಾ ಯಾವುದೇ ಒಂದು ನೀಟಾಗಿರ್ತಕ್ಕಂಥ ಜಾಗ ಅಥವಾ ಇದ್ದಾಗ ಸೈಯಿಂಗ್ ಅನಿಮಲ್, ಕ್ಯಾಟ್ ಫ್ಯಾಮಿಲಿ ಸೈಯಿಂಗ್ ಅನಿಮಲ್ ಅಂದರೆ ನಾಚಿಕೆ ಪಟ್ಟು ಅವನ್ನ ತೋರಿಸ್ಕೊಳ್ಳಿಕ್ಕೆ ಹೋಗಲ್ಲ. ಅದಕ್ಕೆ ಪೊದೆ ಅಥವಾ ಈ ರೀತಿಯ ಕೆಮಫ್ಲೇಜ್ ಜಾಗ ಇದ್ದರೆ ಅದು ಹೋಗಿ ಹೊತ್ಕೊಳ್ತವೆ. ಅಂಥ ಜಾಗಗಳು ಸಿಕ್ಕಿದ್ದಾದಲ್ಲಿ ಅದು ಮುಂದಕ್ಕೆ ಹೋಗಿ ಅದಕ್ಕೆಲ್ಲ ಅಂದರೆ ಮುಂದೆ ಅಂದರೆ ಇಲ್ಲಿ ಎಲ್ಲರೂ ಒಂದು ದೊಡ್ಡದು ಕಾಡು ಇದ್ದೇ ಇರ್ತದೆ. ನಮ್ಮದು ಒಂದು 500 ಎಕರೆ 1000 ಎಕರೆ ಇರ್ತಕ್ಕಂಥ ಕಾಡುಗಳಿದ್ದಾವೆ. ಚಿಕ್ಕನಹಳ್ಳಿ ಫಾರೆಸ್ಟು, ನಮ್ಮದು ಇಲ್ವಾಲ ಫಾರೆಸ್ಟು, ಅರಬಿತಿಟ್ಟು, ಇಲ್ಲಿ ಹೋಗಿ ಶೆಲ್ಟರ್ ತಗೊಳ್ತವೆ. ಆಗ ನಾವು ಸೇಫ್ ಆಗ್ತೀವಿ. ಅಂದರೆ ಜನಗಳ ಮೇಲೆ ಬರದೇ ಇರೋದು ಅಥವಾ ಪ್ರಾಣಿಗಳನ್ನ ಅಟ್ಯಾಕ್ ಮಾಡೋದು ಕಡಿಮೆ ಆಗುತ್ತೆ. ಸೊ ಹೇಳ್ತಕ್ಕಂಥದ್ದು ಇದು ನಮ್ಮ ಸುತ್ತಮುತ್ತಲ ಪರಿಸರವನ್ನು ನೀಟಾಗಿ ಇಟ್ಕೋಬೇಕು. ಇದಕ್ಕೆ ಎಲ್ಲ ಇಲಾಖೆಗಳ ಸಹಕಾರ ಬೇಕು. ಪಂಚಾಯತ್ ರಾಜ್ ಇಲಾಖೆ, ಇರಿಗೇಷನ್ ಇಲಾಖೆ ಇವರೆಲ್ಲ ಸಹಕಾರ ಮಾಡಿ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ದೆ ಆದರೆ ಈ ರೀತಿ ಉಪಟಳಗಳು ಆಗೋದು ಕಡಿಮೆ ಆಗುತ್ತೆ ಅನ್ನೋದು ನನ್ನ ಥ್ಯಾಂಕ್ ಯು. ಇದಿಷ್ಟು DCF ಪರಮೇಶ್ವರ್ ಅವರ ಮಾತುಗಳು. ಈಗಾಗಲೇ ಇರೋ ಕಾಡಿನಿಂದ ನಾಡಿಗೆ ಬಂದಂತಹ ಸುಮಾರು 22 ಹುಲಿಗಳನ್ನು ಈಗಾಗಲೇ ಸೆರೆ ಹಿಡಿಯಲಾಗಿದೆ. ಜೊತೆಗೆ ಕಂಪ್ಲೀಟ್ ಆಗಿ ಎಲ್ಲವೂ ಕೂಡ ಹುಲಿ ಉಪಟಳ ನಿಂತಿದೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಕಾಡಂಚಿನ ಪ್ರದೇಶದಲ್ಲಿ ವಾಸ ಮಾಡುವಂಥ ಜನರು ಕೂಡ ಸಾಕಷ್ಟು ಸುರಕ್ಷತೆ ಇರಬೇಕು. ಒಂದು ವೇಳೆ ಹುಲಿ ಕಾಣಿಸಿಕೊಂಡಿದ್ದಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಗಳಿಗೆ ಮಾಹಿತಿ ಕೊಟ್ಟು ತಕ್ಷಣಕ್ಕೆ ನಾವು ಬಂದು ಹುಲಿಯನ್ನು ಸೆರೆ ಹಿಡಿಯುವಂಥ ಕೆಲಸವನ್ನು ಮಾಡ್ತಿರೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವರಳ್ಳಿ, ಕನ್ನಡ, ಮೈಸೂರು.